ಎಲ್ಲರಿಗೂ ನಮಸ್ಕಾರ. ಬನ್ನಿ, ಇವತ್ತು ನಾವು ಭಾರತದ ಇತಿಹಾಸದ ಒಂದು ತುಂಬಾನೇ ಭಾವನಾತ್ಮಕ ಕ್ಷಣದಲ್ಲಿ ಹುಟ್ಟಿದ ಸಂವಿಧಾನದ 6ನೇ ವಿಧಿಯ ಕಥೆಯನ್ನ ನೋಡೋಣ. ಒಂದು ದೇಶ ಇಬ್ಬಾಗವಾದಾಗ ಯಾರು ಅದರ ಪ್ರಜೆಯಂತ ನಿರ್ಧರಿಸೋದು ಹೇಗೆ? ಇದಕ್ಕಿರೋ ಉತ್ತರ ಇಲ್ಲಿದೆ. ಹೌದು, ಯೋಚನೆ ಮಾಡಿ. ಒಂದು ದೇಶ ಇಬ್ಬಾಗವಾದಾಗ ಅಲ್ಲಿನ ಪ್ರಜೆ ಯಾರು ಅಂತ ಹೇಗೆ ತೀರ್ಮಾನ ಮಾಡ್ತಾರೆ? ಇದು ಸುಮ್ನೆ ಕಾನೂನಿನ ಪ್ರಶ್ನೆ ಅಷ್ಟೇ ಅಲ್ಲ ಅಲ್ವಾ? ಇದು ಲಕ್ಷಾಂತರ ಜನರ ಬದುಕಿಗೆ ಸಂಬಂಧಪಟ್ಟಿದ್ದು. ಈ ಪ್ರಶ್ನೆಗೆ ಉತ್ತರ ಹುಡುಕಬೇಕು ಅಂದ್ರೆ ನಾವು ಬರೀ ಕಾನೂನು ಪುಸ್ತಕಗಳನ್ನ ನೋಡಿದ್ರೆ ಸಾಲದು. ನಾವು ಭಾರತದ ಇತಿಹಾಸದ ಒಂದು ತುಂಬಾನೇ ಭಾವನಾತ್ಮಕ, ಅಷ್ಟೇ ನೋವಿನ ಘಟನೆಗೆ ಹೋಗ್ಬೇಕು. ಹೌದು, ಅದೇ 1947ರ ದೇಶ ವಿಭಜನೆ. ಈ ಕಾನೂನನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ಮೊದಲು ಅದರ ಹಿಂದಿರೋ ಜನರ ಕಥೆಯನ್ನ, ಆ ಮಾನವೀಯ ಸಂಕಟವನ್ನ ನಾವು ತಿಳ್ಕೋಬೇಕು. ಆ ದೇಶ ವಿಭಜನೆಯ ಸಮಯದಲ್ಲಿ ಅಕ್ಷರಶಃ ಲಕ್ಷಾಂತರ ಜನ ತಮ್ಮ ಮನೆ, ಮಠ, ನೆನಪುಗಳು, ಸ್ನೇಹಿತರು ಎಲ್ಲವನ್ನೂ ಬಿಟ್ಟು ಹೊಸ ಗಡಿಯ ಕಡೆಗೆ ಹೊರಡ್ಬೇಕಾಯ್ತು. ಇದು ಸುಮ್ಮನೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಹೋಗೋದಾಗಿರ್ಲಿಲ್ಲ. ಬದಲಿಗೆ ಇತಿಹಾಸದಲ್ಲಿ ನಡೆದ ಅತಿ ದೊಡ್ಡ, ಅತ್ಯಂತ ನೋವಿನ ವಲಸೆಗಳಲ್ಲಿ ಇದೂ ಒಂದಾಗಿತ್ತು. ಈ ಒಂದು ದೊಡ್ಡ ಬದಲಾವಣೆ ಆಗತಾನೆ ಹುಟ್ಟಿದ್ದ ಭಾರತ ದೇಶದ ಮುಂದೆ ಒಂದು ದೊಡ್ಡ ಪ್ರಶ್ನೆಯನ್ನ ತಂದಿತು. ಅದೇನಂದ್ರೆ, ಈ ರೀತಿ ಪಾಕಿಸ್ತಾನದ ಕಡೆಯಿಂದ ಭಾರತಕ್ಕೆ ಬಂದವರೆಲ್ಲ ತಕ್ಷಣಕ್ಕೆ ದೇಶದ ಪ್ರಜೆಗಳಾಗಿ ಬಿಡ್ತಾರಾ? ನಮ್ಮ ಸಂವಿಧಾನ ರಚನಾಕಾರರು ಇದೇ ಸಮಸ್ಯೆಯನ್ನ ಬಗೆಹರಿಸೋಕೆ ಒಂದು ಸ್ಪಷ್ಟವಾದ ವಿಧಿಯನ್ನ, ಅಂದ್ರೆ ಒಂದು ರೂಲನ್ನ ತಂದ್ರು. ಅದೇ ಆರ್ಟಿಕಲ್ 6 ಅಥವಾ 6ನೇ ವಿಧಿ. ಇಲ್ಲಿ ಗಮನಿಸಬೇಕಾದ ಮುಖ್ಯ ಅಂಶ ಏನು ಅಂದ್ರೆ, ಆರ್ಟಿಕಲ್ 6 ಪಾಕಿಸ್ತಾನದಿಂದ ಭಾರತಕ್ಕೆ ವಲಸೆ ಬಂದವರಿಗೆ ಪೌರತ್ವ ಸಿಗೋದಕ್ಕೆ ಒಂದು ಅಧಿಕೃತ ಕಾನೂನಿನ ದಾರಿಯನ್ನ ಮಾಡಿಕೊಡ್ತು. ಆದರೆ ಇದು ಎಲ್ಲರಿಗೂ ಅನ್ವಯ ಆಗ್ತಿರ್ಲಿಲ್ಲ. ಇದಕ್ಕೆ ಒಂದು ಕಂಡೀಷನ್ ಇತ್ತು. ಮೊದಲನೇ ಕಂಡೀಷನ್ ಭಾರತದ ಜೊತೆಗಿನ ಸಂಬಂಧ. ಅಂದ್ರೆ ಆ ವ್ಯಕ್ತಿ ಅಥವಾ ಅವರ ತಂದೆ ತಾಯಿ, ಇಲ್ಲ ಅಂದ್ರೆ ಅವರ ಅಜ್ಜ ಅಜ್ಜಿ 1935ರ ಭಾರತ ಸರ್ಕಾರದ ಕಾಯ್ದೆ ಪ್ರಕಾರ ಭಾರತದ ನೆಲದಲ್ಲೇ ಹುಟ್ಟಿರ್ಬೇಕಿತ್ತು. ಸರಳವಾಗಿ ಹೇಳೋದಾದ್ರೆ ಅವರ ಕುಟುಂಬದ ಬೇರುಗಳು ಭಾರತದಲ್ಲಿರ್ಬೇಕಿತ್ತು. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ಕಾನೂನು ಬರೀ ಇದನ್ನಷ್ಟೇ ನೋಡ್ಲಿಲ್ಲ, ಅವರು ಯಾವಾಗ ವಲಸೆ ಬಂದ್ರು ಅನ್ನೋದನ್ನೂ ನೋಡ್ತು. ಒಂದು ನಿರ್ದಿಷ್ಟ ದಿನಾಂಕದ ಆಧಾರದ ಮೇಲೆ ಬೇರೆ ಬೇರೆ ರೂಲ್ಸನ್ನ ಮಾಡ್ತು. ಹಾಗಾದ್ರೆ ಆ ದಿನಾಂಕ ಯಾಕೆಷ್ಟು ಮುಖ್ಯವಾಗಿತ್ತು? ಈ ಕಾನೂನಿನಲ್ಲಿದ್ದ 2 ಬೇರೆ ಬೇರೆ ದಾರಿಗಳನ್ನ ಅರ್ಥ ಮಾಡ್ಕೊಳ್ಳೋಕೆ ಬನ್ನಿ ಒಂದು ಸಿಂಪಲ್ ಆದ ಶಾಲೆಯ ಉದಾಹರಣೆಯನ್ನ ನೋಡೋಣ. ಒಂದು ಸ್ಕೂಲ್ ಮುಚ್ಚೋಗುತ್ತೆ ಅಂತ ಅನ್ಕೊಳ್ಳಿ. ಆಗ ಪಕ್ಕದ ಸ್ಕೂಲ್ ಆ ಸ್ಕೂಲ್ನ ಮಕ್ಕಳನ್ನ ತಮ್ಮಲ್ಗೆ ಸೇರಿಸ್ಕೊಳ್ಳಕ್ಕೆ ಮುಂದಾಗತ್ತೆ. ಈಗ ನೋಡಿ, ಕೆಲವು ಸ್ಟೂಡೆಂಟ್ಸ್ ತಕ್ಷಣವೇ ಬಂದು ಸೇರಿಕೊಳ್ತಾರೆ. ಇನ್ನು ಕೆಲವರು ಸ್ವಲ್ಪ ಲೇಟಾಗಿ, ಕೆಲವು ತಿಂಗಳುಗಳ ನಂತರ ಬರ್ತಾರೆ. ಆಗ ಆ ಸ್ಕೂಲ್ ಮ್ಯಾನೇಜ್ಮೆಂಟ್ ಏನ್ ಮಾಡುತ್ತೆ? ಬೇಗ ಬಂದೋರಿಗೆ ಒಂದ್ ರೀತಿ ರೂಲ್ಸ್, ತಡವಾಗಿ ಬಂದೋರಿಗೆ ಇನ್ನೊಂದ್ ರೀತಿ ರೂಲ್ಸ್ ಮಾಡುತ್ತೆ ಅಲ್ವಾ? ಅಂದ್ರೆ ತಡವಾಗಿ ಬಂದೋರು ಆಫೀಸ್ನಲ್ಲಿ ಅಧಿಕೃತವಾಗಿ ರಿಜಿಸ್ಟರ್ ಮಾಡಿಸ್ಕೊಳ್ಳಿ ಅಂತ ಹೇಳ್ಬೋದು. ನಮ್ಮ ಆರ್ಟಿಕಲ್ 6 ಕೂಡ ಹೆಚ್ಚು ಕಡಿಮೆ ಇದೇ ರೀತಿ ಕೆಲಸ ಮಾಡಿತ್ತು. ಇಲ್ಲೊಂದು ಕಟ್ ಆಫ್ ಡೇಟ್ ಇತ್ತು. ಅದು ಜುಲೈ 19, 1948. ಈ ದಿನಾಂಕಕ್ಕಿಂತ ಮುಂಚೆ ಭಾರತಕ್ಕೆ ಬಂದೋರು ಇಲ್ಲಿಯೇ ವಾಸವಾಗಿದ್ರೆ ಸಾಕಿತ್ತು, ಅವರಿಗೆ ನೇರವಾಗಿ ಪೌರತ್ವ ಸಿಕ್ತಿತ್ತು. ಆದ್ರೆ ಈ ದಿನಾಂಕದಂದು ಅಥವಾ ಅದಾದ ಮೇಲೆ ಬಂದವರು ಅಪ್ಲೈ ಮಾಡೋಕ್ಕಿಂತ ಮೊದಲು ಕನಿಷ್ಠ 6 ತಿಂಗಳು ಭಾರತದಲ್ಲೇ ವಾಸ ಮಾಡಿರ್ಬೇಕಿತ್ತು, ಆಮೇಲೆ ರಿಜಿಸ್ಟರ್ ಮಾಡಿಸ್ಕೊಳ್ಬೇಕಿತ್ತು. ಹಾಗಾದ್ರೆ ತಡವಾಗಿ ಬಂದವರಿಗೆ ಮಾತ್ರ ಯಾಕೆ ಈ ಎಕ್ಸ್ಟ್ರಾ ರೂಲ್ಸ್? ಯಾಕೆ 6 ತಿಂಗಳು ಕಾಯ್ಬೇಕು? ಇದರ ಹಿಂದೆ ಒಂದು ಮಾನವೀಯ ಕಾರಣನೂ ಇತ್ತು. ಆ 6 ತಿಂಗಳ ವಾಸದ ನಿಯಮ ಯಾಕಿತ್ತು ಅಂದ್ರೆ, ಬಂದವರು ನಿಜವಾಗ್ಲೂ ಇಲ್ಲೇ ನೆಲೆಸೋಕೆ, ಭಾರತವನ್ನೇ ತಮ್ಮ ಮನೆ ಅಂತ ಅಂದ್ಕೊಳ್ಳೋಕೆ ಬಂದಿದ್ದಾರಾ ಅಂತ ಖಚಿತಪಡಿಸ್ಕೊಳ್ಳೋಕೆ. ಇದು ಸುಮ್ಮನೆ ಕಾಯೋದಾಗಿರ್ಲಿಲ್ಲ. ಬದಲಿಗೆ ಒಂದು ಹೊಸ ಸಮುದಾಯದ ಭಾಗವಾಗುವ ಪಯಣವಾಗಿತ್ತು. ಬನ್ನಿ ಇದನ್ನ ಒಂದು ಸಣ್ಣ ಉದಾಹರಣೆ ಮೂಲಕ ನೋಡೋಣ. ಉದಾಹರಣೆಗೆ, ಅಮ್ಮನನ್ನೋ ಹುಡುಗ ಒಂದು ಹೊಸ ಊರಿಗೆ ಬರ್ತಾನೆ ಅಂತ ಇಟ್ಕೊಳ್ಳಿ. ಮೊದಲಿಗೆ ಎಲ್ಲವೂ ಹೊಸದು, ಯಾರೂ ಗೊತ್ತಿರಲ್ಲ. ಆದ್ರೆ ಸ್ವಲ್ಪ ದಿನಗಳ ನಂತರ ಅವನು ಅಲ್ಲಿನ ಶಾಲೆಗೆ ಸೇರ್ತಾನೆ, ಹೊಸ ಫ್ರೆಂಡ್ಸ್ ಮಾಡ್ಕೊಳ್ತಾನೆ, ನಿಧಾನವಾಗಿ ಆ ಸಮುದಾಯದ ಒಂದು ಭಾಗ ಆಗ್ತಾನೆ. ಇದೆಲ್ಲ ಆದ್ಮೇಲೆ ಶಾಲೆ ಅವನ ಹೆಸರನ್ನ ಅಧಿಕೃತವಾಗಿ ಸ್ಟೂಡೆಂಟ್ ಲಿಸ್ಟ್ಗೆ ಸೇರಿಸುತ್ತೆ. ನೋಡಿ, ಈ ಪ್ರಕ್ರಿಯೆ ಕೇವಲ ಒಂದು ಆಫೀಸ್ ಕೆಲಸ ಆಗಿರ್ಲಿಲ್ಲ. ಇದು ಒಬ್ಬ ವ್ಯಕ್ತಿ ಒಂದು ಹೊಸ ಜಾಗದಲ್ಲಿ ಬೆರೆಯುವ ನಿಜವಾದ ಪಯಣವನ್ನೇ ತೋರಿಸುತ್ತೆ. ಇದರಿಂದ ನಮಗೇನ್ ಗೊತ್ತಾಗತ್ತೆ ಅಂದ್ರೆ, ನಮ್ಮ ಸಂವಿಧಾನವು ಒಂದು ಕಡೆ ಸ್ಪಷ್ಟವಾದ ಕಾನೂನು ಪ್ರಕ್ರಿಯೆಯನ್ನ ಇಟ್ಟುಕೊಂಡೇ ಇನ್ನೊಂದು ಕಡೆ ಮಾನವೀಯ ಅನುಭವಗಳಿಗೂ ಜನರ ಭಾವನೆಗಳಿಗೂ ಬೆಲೆ ಕೊಡೋಕೆ ಪ್ರಯತ್ನಪಡ್ತಿತ್ತು. ಒಂದ್ ರೀತಿ ಬ್ಯಾಲೆನ್ಸ್ ಮಾಡ್ತಿತ್ತು. ಹಾಗಾದ್ರೆ ಈ ಕಾನೂನಿನ ಸಾಲುಗಳ ಹಿಂದೆ ಇದ್ದ
ಇನ್ನೂ ಆಳವಾದ ಉದ್ದೇಶವಾದ್ರೂ ಏನಿತ್ತು? ಆ ಉದ್ದೇಶ ಬೇರೇನೂ ಅಲ್ಲ. ಆರ್ಟಿಕಲ್ 6 ಕೇವಲ ಕೆಲವು ರೂಲ್ಸ್ನ ಲಿಸ್ಟ್ ಆಗಿರಲಿಲ್ಲ. ಅದು ತಮ್ಮ ಬದುಕನ್ನೇ ಕಳೆದುಕೊಂಡಿದ್ದ ಜನರಿಗೆ ಅದನ್ನ ಮತ್ತೆ ಕಟ್ಟಿಕೊಳ್ಳಲು ಸಹಾಯ ಮಾಡುವ ಒಂದು ಫ್ರೇಮ್ವರ್ಕ್ ಆಗಿತ್ತು. ಅಂತಹ ಕಷ್ಟದ ಸಮಯದಲ್ಲಿ ಪೌರತ್ವ ಕೊಡೋಕೆ ಇದು ಒಂದು ವ್ಯವಸ್ಥಿತವಾದ ಹಾಗೇನೇ ಮಾನವೀಯವಾದ ದಾರಿಯನ್ನ ತೋರಿಸ್ಕೊಡ್ತು. ಅಂದ್ರೆ ಕಾನೂನು ಅಂದ್ರೆ ಬರೀ ರೂಲ್ಸ್, ಶಿಕ್ಷೆ ಅಷ್ಟೇ ಅಲ್ಲ. ಕೆಲವೊಮ್ಮೆ ಅವು ನೋವಿನ ನಂತರ ಗಾಯವಾಸಿ ಮಾಡೋ ಥರನೂ ಕೆಲಸ ಮಾಡ್ತವೆ. ಇದು ನಮ್ಗೆ ಏನ್ ನೆನಪಿಸುತ್ತೆ ಅಂದ್ರೆ ಕಾನೂನು ಕೂಡ ಸಹಾನುಭೂತಿ ತೋರ್ಸೋಕೆ, ಎಲ್ಲವನ್ನೂ ಸರಿಪಡಿಸೋಕೆ ಒಂದು ಶಕ್ತಿಯುತವಾದ ಸಾಧನ ಆಗ್ಬಲ್ದು ಅಂತ. ಇದೆಲ್ಲ ನಮ್ಮನ್ನ ಕೊನೆಯದಾಗಿ ಒಂದು ಆಲೋಚನೆಗೆ ತಂದು ನಿಲ್ಲಿಸುತ್ತೆ. ಒಬ್ಬ ವ್ಯಕ್ತಿ ತನ್ನ ಹುಟ್ಟೂರನ್ನ, ಮನೆಯನ್ನ ಬಿಟ್ಟು ಬೇರೊಂದು ಕಡೆ ಹೊಸ ಬದುಕು ಕಟ್ಕೊಳ್ಳೋಕೆ ಶುರು ಮಾಡಿದಾಗ ತಾನು ನಿಜವಾಗ್ಲೂ ಈ ಜಾಗಕ್ಕೆ ಸೇರಿದವನು, ಇದು ನನ್ನದೇ ಜಾಗ ಅಂತ ಅನ್ನಿಸೋಕೆ ಯಾವುದು ಸಹಾರ ಮಾಡುತ್ತೆ? ಬಹುಶಃ ಈ ಪ್ರಶ್ನೆಗೆ ಉತ್ತರ ಯಾವುದೇ ಕಾನೂನಿನ ಪುಸ್ತಕದಲ್ಲೂ ಸಿಗ್ಲಿಕ್ಕಿಲ್ಲ ಅಲ್ವಾ?